ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಓಕೆ, ಇಲ್ಲಿ ನಮ್ಮ ಸರ್ ಇದ್ದಾರೆ. ತುಂಬಾ ಸ್ಟಾರ್ಟ್ ಆಯಿತು ಲಾಗು ಅಂತಿದ್ದಾರೆ. ಸೊ ಹಾಗಾಗಿ ಸ್ಟಾರ್ಟ್ ಮಾಡಲೇಬೇಕಲ್ಲ. ನನ್ನನ್ನು ಕೆಲವರು ಪ್ರೀತಿಯಿಂದ ನನ್ನ ಲಾಗ್ನ ನೋಡ್ತಿರೋರಿಗಾದರೂ ನಾನು ನನ್ನ ಆದಷ್ಟು ಲಾಗ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಓಕೆ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೋಡ್ತಿದ್ದೀರಲ್ಲ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವಾಗ ಟೈಮು 1 ಗಂಟೆ. ಕೆಲಸದ ಕಡೆ ಬಂದು ಕೆಲಸ ಎಲ್ಲಿ ಮಾಡ್ತೀನೋ ಅಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದೀನಿ ಲಾಗ್ನ. ಲಾಗ್ ಮಾಡೋಕ್ಕಾಗ್ತಿಲ್ಲ. ಇವಾಗ 2 ಕಡೆ ನಾನು ಡ್ಯೂಟಿ ಮಾಡ್ತಾ ಇರೋದ್ರಿಂದ ಟೈಮ್ ಸಿಗ್ತಾಯಿಲ್ಲ. ಇತ್ತಾಗೆ ನಾನು ರೀಲ್ಸು ಮಾಡ್ತಿಲ್ಲ. ಸೊ ಹಂಗಾಗಿ ಇನ್ಮೇಲೆ ನಾನು 2 ಕಡೆನೂ ಕೆಲಸ ಮಾಡ್ತಾನು, ಲಾಗ್ ಮಾಡ್ತಾ, ರೀಲ್ಸ್ ಮಾಡ್ತಾ ಅಪ್ಡೇಟಾಗಿ ಇರಬೇಕು ಅಂತ ನನಗೆ ಆಸೆ ಇದೆ. ನೋಡೋಣ, ಆದಷ್ಟು ಟ್ರೈ ಮಾಡೋದಕ್ಕೆ ನೋಡ್ತೀನಿ. ಇವತ್ತಿನ ಲಾಗ್ ಏನಪ್ಪ ಅಂದರೆ, ನನ್ನ ಫ್ರೆಂಡು ಒಂದು ಮನೆ ತೊಗೊಂಡಿದ್ದಾಳೆ. ಆ ಮನೇನ ಕಟ್ತಿದ್ದಾಳೆ. ಎಲ್ಲಿವರೆಗೂ ಬಂದಿದೆ, ನಾನು ಅವಾಗ ನಾನು ಸ್ಟಾರ್ಟಿಂಗ್ ಹೋದಾಗ ಫೌಂಡೇಶನ್ ಲೆವೆಲಿಗಿತ್ತು. ಇವಾಗ ಅವಳು ತುಂಬ ಫೋನ್ ಮಾಡಿ ಕರೀತಿದ್ದಾಳೆ, ಹೋಗಿ ಮನೆ ನೋಡ್ಕೊಬಂದೆ, ನನ್ನ ಮನೆ ಹೇಗಿದೆ ಅಂತ ನೀನೇನು ಹೇಳ್ತಿಲ್ಲ, ಹಂಗೆ ಹೀಗೆ ಅಂತ. ಸೊ ಹಂಗಾಗಿ ಅವಳು ಬೇರೆ ಕಡೆ ಡ್ಯೂಟಿ ಮಾಡ್ತಿದ್ದಾಳೆ. ಬಟ್ ಅವಳಿಗೆ ಬರೋಕ್ಕಾಗ್ತಿಲ್ಲ. ಇಲ್ಲಿ ಅಮ್ಮ ಕೆಲಸಕ್ಕೆ, ಅಮ್ಮ ಇವಾಗ ತರಕಾರಿ ತರೋದಕ್ಕೇನೋ ಮಾರ್ಕೆಟಿಗೆ ದಾವಣಗೆರೆಗೆ ಬರ್ತಿದ್ದಾರೆ. ಸೊ ಅಮ್ಮನ್ನ ಕರ್ಕೊಂಡು, ನನ್ನ ಮಗನ್ನ ಕರ್ಕೊಂಡು ನಾನು ಆ ಮನೆ ನೋಡೋಕೆ ಹೋಗ್ತಿದ್ದೀನಿ. ಯಾಕೆಂದರೆ ಅವಳ ಬಲವಂತಕ್ಕೋಸ್ಕರ ಫೌಂಡೇಶನ್ ನಾನು ಹೋದಾಗ ಫೌಂಡೇಶನ್ ಮಾತ್ರ ಹಾಕಿದ್ರು. ಬಟ್ ಇವಾಗ ಎಲ್ಲಿವರೆಗೂ ಮುಗಿಸಿದ್ದಾರೆ ಅನ್ನೋದು ನಾನು ನೋಡಬೇಕು. ಸೊ ಹಂಗಾಗಿ ಅವಳು ಅಷ್ಟು ಪ್ರೀತಿಯಿಂದ ಹೇಳಿದ್ದಾಳೆ ಅಂತ ಆ ಮನೇನ ನೋಡೋದಕ್ಕೆ ನಾನು ಹೋಗ್ತಿದ್ದೀನಿ. ಆ ಮನೆ ಹೇಗಿದೆ, ಹೇಗೆ ಕಟ್ತಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನೋಡೋಣ ಅಲ್ಲಿ ಹೋದ್ಮೇಲೆ ಏನೇನಾಗುತ್ತೆ ಅಂತ. ಅಮ್ಮ ಇವಾಗ ಬರ್ತೀನಿ ಅಂತ ಹೇಳಿದ್ದಾರೆ. ತುರ್ಸ್ಕಟ್ಟ ಬಿಟ್ಟಿದ್ದಾರೆ. ಹಂಗಾಗಿ ಇವಾಗ ರೈಲ್ವೆ ಸ್ಟೇಷನ್ ತನಕ ಬಂದು, ರೈಲ್ವೆ ಸ್ಟೇಷನಿಂದ ಮತ್ತೆ ನೆಕ್ಸ್ಟ್ ಬೇರೆ ಆಟೋಕ್ಕೆ ಹೋಗಬೇಕು. ಇಲ್ಲೇ ದಾವಣಗೆರೆಯಲ್ಲೇ ಮನೆ ಕಟ್ಟಿರೋದು. ಸೊ ಹೇಗಿದೆ ಮನೆ? ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಇದೆ. ತುಂಬ ಡೀಟೇಲಾಗಿ ಆ ಮನೇನ ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನನ್ನ ಫ್ರೆಂಡ್ನು ಕೇಳಿದೆ, ನಾನು ಮನೆ ನೋಡೋಕ್ಕೆ ಹೋಗ್ತೀನಿ ಅಂತ ಡೌಟ್ ಇಲ್ಲ. ಬಟ್ ಮನೆ ನೋಡೋಕ್ಕೆ ನಾನು ಹೋದರೆ ನಾನು ಪ್ರತಿಯೊಂದು ಪಿಕ್ಚರ್ನು, ಪ್ರತಿಯೊಂದು ವೀಡಿಯೋನು ನನ್ನ ಲಾಗಲ್ಲಿ ನಾನು ತೋರಿಸ್ತೀನಿ ಅಂತ. ಅವಳಂದು ಗ್ರೂಪ್ ರೆಸ್ಟಲ್ಲಿ ತೋರಿಸಂತೆ, ಗ್ರೂಪ್ ರೆಸ್ಟಲ್ಲೇ ಇದು ಮಾಡಂತೆ ಅಂತ. ಬಟ್ ಇಲ್ಲ, ಅಲ್ಲಿವರೆಗೂ ಕಾಯೋಕ್ಕಾಗಲ್ಲ. ಇವಾಗ ಎಲ್ಲಿ ತನಕ ಫಿನಿಷ್ ಆಗಿದೋ ಅಲ್ಲಿ ತನಕ ನಾನು ನನ್ನ ಲಾಗಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ದೀನಿ. ಅವಳು ಅದಕ್ಕೆ ಒಪ್ಪಿದ್ದಾಳೆ. ನೋಡೋಣ ಏನೇನಾಗುತ್ತೆ ಅಂತ. ಬನ್ನಿ, ಇನ್ನು ನನ್ನ ಮಗ ಬರಬೇಕು ಕಾಲೇಜಿಂದ ಮುಗಿಸ್ಕೊಂಡು, ನನ್ನ ಮಗನ ಜೊತೆ ಹೊರಡಬೇಕು. ಅವಳಿಗೂ ನಾನು ಹೇಳಿದೆ ಬಾ ಹೋಗೋಣ ಅಂತ. ಬಟ್ ಅವಳು ಕೆಲಸ ಮಾಡ್ತಿದ್ದಾಳಲ್ಲ, ಅಲ್ಲಿ ಅವಳಿಗೆ ರಜೆ ಕೊಡ್ತಿಲ್ಲ. 1 ಅವರ್ ಆದರೂ ಕೇಳ್ಕೊಂಬ ಅಂತಂದರೆ ಅವಳಿಗೆ ಅದು ಟೈಮ್ ಸಿಗ್ತಿಲ್ಲ ಅವಳಿಗೆ ಪಾಪ. ಸೊ ಹಾಗಾಗಿ ನಾವೇ ಹೋಗಬೇಕು. ಯಾಕೆಂದರೆ ಅಮ್ಮನ್ನ ಕರ್ಕೊಂಡು ಸ್ವಲ್ಪ ಮಾರ್ಕೆಟಿಗೆ ಹೋಗೋದಿದೆ. ನಾನು ಮಾರ್ಕೆಟಲ್ಲಿ ಅಡ್ಡಾಡ್ತೀನೋ ನನಗೆ ಗೊತ್ತಿಲ್ಲ. ಅಮ್ಮ ಹೋದರೆ ಓಕೆ, ಇಲ್ಲ ಅಂದರೆ ಸೀದಾ ಅಮ್ಮನ್ನ ಕರ್ಕೊಂಡು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ನೋಡಿಕೊಂಡು ಬರ್ತೀನಿ. ಅದಂತೂ ಸತ್ಯ. ಬನ್ನಿ ಹೋಗೋಣ. ನನ್ನ ಮಗ ಇವಾಗ ಬಂದಾಯ್ತು ಅನಿಸುತ್ತೆ. ಬನ್ನಿ. ಹೀರೋ ಗೈಸ್, ನನ್ನ ಮಗ ಹೋಗೋಣ ಗೈಸ್. ಇವನು ಐಟೆ ಮಾಡ್ತಾವನೆ ಗೈಸ್. ಐಟೆಯಲ್ಲಿ ಏನು ಮಾಡ್ತಾವನೆ ಅಂದರೆ, ನಟ್ಟು ಬೋಲ್ಟು ಯಾರ್ಯಾರವು ಲೂಸ್ ಇದೆಯೋ ಅವನ್ನೆಲ್ಲ ಫಿಟ್ ಮಾಡ್ತಾನೆ. ಫಿಟ್ಟರ್ ಅಲ್ಲ, ಫಿಟ್ಟರ ವೆಲ್ಡರ್ ಕೆಲಸ ಮಾಡ್ತಾನಂತೆ ಗೈಸ್. ಅದೇ ಇದು 2 ಸೇಮೇ. ಐಟೆ ಮಾಡ್ತಿದ್ದೀನಿ, ಐಟೆ ಮಾಡ್ತಾನೆ ಅಂತ ಐಟೆ ಓದಿಸ್ತಿದ್ದೀನಿ. ನೋಡೋಣ ಏನೇನು ಮುಂದೆ ಸಾಧನೆ ಮಾಡ್ತಾನೆ ಅಂತ. ಬನ್ನಿ ಇವಾಗ ನಾವು ಹೊರಡೋಣ. ತುಂಬ ಬಿಸಿಲಿದೆ. ಅಮ್ಮ ಅಲ್ಲೇ ಬಂದಿದ್ದಾರೆ. ನಾವು ಬೇಗ ರೀಚ್ ಆಗೋಣ. ಕೊನೆಗೂ ಹೊರಟೇ ಬಿಟ್ವಿ.
ತುಂಬಾ ತಲೆನೋಯ್ತಿದೆ. ಅಲ್ಲೆಲ್ಲಾದರೂ ಟೀ ಅಂಗಡಿ ಇದ್ದರೆ ತರಬು ಅಂತ ಹೇಳ್ತಿದ್ದೀನಿ. ನನ್ನ ಮಗನು ಬಾ ಅಮ್ಮ ಅಲ್ಲೆಲ್ಲರೂ ಇದ್ದರೆ ನೋಡ್ತೀನಿ ಅಂತ ಹೇಳ್ತಿದ್ದಾನೆ. ಫಸ್ಟು ಟೀ ಕುಡಿಯೋಣ. ಟೀ ಕುಡಿದ್ಮೇಲೆ ತಲೆ ಓಡುತ್ತೆ ಗೈಸ್. ಬನ್ನಿ. ಕೊನೆಗೂ ಟೀ ಅಂಗಡಿಗೆ ಬಂದ್ವಿ. ಟೀ ಆರ್ಡ್ರ್ ಮಾಡಿದ್ದೀವಿ. ಸೊ ಇವಾಗ ಟೀ ಕುಡಿದು ಬೇಗ ಬೇಗ ಹೊರಡೋಣ. ಯಾಕೆ ಅಂದರೆ ಅಲ್ಲಿಗೆ ಅಮ್ಮ ಬರ್ತಿದ್ದಾರೆ, ಅಲ್ಲಿ ಬಂದಿದ್ದಾರೆ ಅಂತೆ. ಸೊ ಹಂಗಾಗಿ ಬೇಗ ಟೀ ಕುಡಿದು ಹೋಗೋಣ ಬನ್ನಿ ಗಾಯ್ಸ್. ನನ್ನ ಮಗ ನೋಡಿದ್ರೆ ಇನ್ನೂ ಉಫ್ ಮಾಡ್ಕೊತ ಕೂತಿದ್ದಾನೆ. ಬೇಗ ಅವನಿಗೂ ಕುಡಿ ಅಂತ ಹೇಳ್ತಿದ್ದೀನಿ. ಬೇಗ ಕುಡಿದು ಅಮ್ಮನ್ನ ಕರ್ಕೊಂಡು ನನ್ನ ಫ್ರೆಂಡ್ ಮನೆಯ ನೋಡ್ಕೊಂಬರೋಣ ಗಾಯ್ಸ್. ಓಕೆನಾ? ನೀಗೂ ಆ ಸ್ಥಳಕ್ಕೆ ನಾವು ಬಂದೇ ಬಿಟ್ವಿ. ಅಮ್ಮ ಬೇರೆ ಅಲ್ಲಿ ಬಿಸಿಲಲ್ಲಿ ನಿಂತಿದ್ದಾರೆ. ಸೊ ಅಮ್ಮನ್ನ ಕರ್ಕೊಂಬರೋದಕ್ಕೆ ನನ್ನ ಮಗ ಹೋಗಿದ್ದಾನೆ. ನಾನು ಕೂಡ ಆದಷ್ಟು ಸ್ವಲ್ಪ ದೂರ ನಡೀತಿದ್ದೀನಿ. ಆಮೇಲೆ ಅವನು ಅಮ್ಮನ ಅಲ್ಲಿ ಇಳಿಸ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬರ್ತಾನೆ. ಓಕೆ, ತುಂಬ ಹತ್ರದಲ್ಲೇ ಇದ್ದೀವಿ ಮನೆಗೆ. ನಾವು ಮನೆ ತೋರಿಸ್ತೀವಿ. ಬಂದಿದ್ದೀವಿ. ಇದೆ ನನ್ನ ಫ್ರೆಂಡ್ ಮನೆ, ನೋಡ್ತಿದ್ದೀರಲ್ಲ. ಓಕೆ, ಇನ್ನು ಸಂಪೂರ್ಣ ಅಲೆ ಮುಗಿತಾ ಬಂದಿದೆ. ಓಕೆನಾ, ತೋರಿಸ್ತೀನಿ ನೋಡಿ ಗೈಸ್. ಮನೆ ಬೀಗ ಹಾಕಿದೆ. ಸದ್ಯಕ್ಕೆ ಅವರು ಮಧ್ಯಾಹ್ನ ಆಗಿರೋದ್ರಿಂದ ಊಟಕ್ಕೆ ಹೋಗಿದ್ದಾರಂತೆ. ಸೊ ನನ್ನ ಫ್ರೆಂಡ್ ದೀಪಗೆ ಹೇಳಿದ್ದೆ, ಅವಳು ಫೋನ್ ಮಾಡಿ ಹೇಳಿದ್ದಾಳೆ ಬರ್ತಿದ್ದಾರೆ, ಒಂದು 5 ನಿಮಿಷ ಕಾಯಿರಿ ಅಂತ. ವೆಯ್ಟಿಂಗ್. ಓಕೆ ಗೈಸ್, ನೋಡ್ತಿದ್ದೀರಲ್ವ. ಕೊನೆಗೂ ಒಳಗೆ ಬಂದಾಯಿತು. ಫಸ್ಟ್ ಎಂಟ್ರೆನ್ಸೆ ಹಾಲಲ್ಲಿ ಟಿ ವಿ ಇಡೋದಕ್ಕೆ, ಹಾಗೆ ಟಿ ವಿ ಪಕ್ಕನೇ ಒಂದು ದೇವ್ರ ಮನೆಯೂ ಮಾಡಿದ್ದಾರೆ. ಬನ್ನಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಗೈಸ್. ಪರವಾಗಿಲ್ಲ, ತುಂಬ ಚೆನ್ನಾಗಿ ನೀಟಾಗಿ ಕೆಲಸ ನಡೀತಿದೆ. ಓಕೆ, ಗುಡ್. ಎಲ್ಲದೂ ಸಕ್ಕದಾಗೆ ಮಾಡಿದ್ದಾರೆ. ಇದೆ ದೇವ್ರ ಮನೆ, ನೋಡ್ತಿದ್ದೀರ ಅಲ್ವಾ. ನಮಗೆ ಇಷ್ಟ ಆಯಿತು. ಇವಾಗ ನಾನು ತೋರಿಸ್ತಿರೋದು ಅಡುಗೆ ಮನೆ. ಹಾಲಲ್ಲಿ ಪಕ್ಕನೇ ಅಡುಗೆ ಮನೆ ಮಾಡಿದ್ದಾರೆ. ಈ ಥರ ಕಬೋರ್ಡು ಆಗಿರ್ಬೋದು, ಪ್ರತಿಯೊಂದು ತುಂಬ ನೀಟಾಗಿ ಕೆಲಸ ನಡೀತಿದೆ. ತುಂಬಾ ಇಷ್ಟ ಆಯಿತು. ನನ್ನ ಫ್ರೆಂಡು ಸಖತ್ತಾಗಿ ಮನೆಯನ್ನು ಕಟ್ತವಳೆ ಅಂತ ನೋಡ್ತಿದ್ದೀರಲ್ವ. ನಮಗೂ ಆಸೆ ಇದೆ, ನಾವು ಮನೆ ಕಟ್ಟಬೇಕು ಅಂತ. ನಮ್ಮ ಕೈಯಲ್ಲೆಲ್ಲಪ್ಪ ಸಾಧ್ಯ. ನಮ್ಮ ಮನೆ ಬರೆದಲ್ಲ, ದೇವರು ಈ ಥರ ಎಲ್ಲ ಬರೆದಿಲ್ಲ. ಬೇರೆ ಯಾರೋ ಮಾಡಿದ್ದನ್ನ ನೋಡಿ ಖುಷಿ ಪಡಬೇಕಷ್ಟೆ. ನೋಡ್ತಿದ್ದೀರಲ್ವ, ತುಂಬಾ ನೀಟಾಗಿ ಕೆಲಸ ನಡೀತಿದೆ. ಆಲ್ಮೋಸ್ಟ್ ನಡೀತಾ ಇದೆ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದಿದೆ. ಇದು ಡಬಲ್ ಬೆಡ್ರೂಮು. ಇಲ್ಲಿ ಡಬಲ್ ಬೆಡ್ರೂಮಾ, ಡ್ರೆಸ್ಸಿಂಗ್ ಟೇಬಲ್ ಇದೆ. ಇದಕ್ಕೊಂದು ಕನ್ನಡಿ ಹಾಕ್ಸಿದ್ರೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಅಲ್ಲ ಇದು, ಅಲ್ಲಿದೆ ಆ ಕಡೆ ರೂಮೇ ಮಾಡಿದ್ದಾರೆ. ಓಕೆ, ಇದು ಬೆಡ್ರೂಮ್. ನೆಕ್ಸ್ಟ್ ಬೆಡ್ರೂಮ್ ತೋರಿಸ್ತೀನಿ ಬನ್ನಿ. ಇದು ಬೆಡ್ರೂಮ್ ಚೆನ್ನಾಗಿದೆ. ಬೆಡ್ರೂಮ್ ಎಲ್ಲ ಚೆನ್ನಾಗಾಯ್ತಾ? ಓಕೆ, ಈ ಥರ ಬೆಡ್ರೂಮಿಗೆ ಈ ಥರ ಕಬೋರ್ಡಿಗೆ ಕಲ್ಲು ಹಾಕ್ಸಿದ್ದಾರೆ. ಚೆನ್ನಾಗಿ ಕಲ್ಲಿದೆ. ಪ್ಲೇವೇಟ್ ಇದ್ದರೆ ಅಷ್ಟು ಸರಿ ಹೋಗಲ್ಲ ಅಂತ ಕಲ್ಲು ಹಾಕ್ಸಿದ್ದಾರೆ. ಬ್ಯೂಟಿಫುಲ್. ಹಾಂ, ಇಲ್ಲಿ ತೆಗಿ. ಓಕೆ ಗೈಸ್, ಇದು ಸೆಕೆಂಡ್ ರೂಮು. ತೆಗಿ ಬರುತ್ತೆ. ಈ ಕಡೆ ತೆಗಿ, ಈ ಕಡೆಯಿಂದ ತೆಗಿ. ಮುಚ್ಚಿದೆ ನಾನು ಫಸ್ಟು. ಈ ಕಡೆ ಜಗ್. ಹಾಂ, ಈ ಕಡೆ ಅದಾನ, ಈ ಕಡೆಯಿಂದ. ಓಕೆ, ಈ ಥರ ಬೆಡ್ರೂಮ್ ಇದೆ. ಇಲ್ಲ, ಈ ರೂಮಲ್ಲಿ ಲೈಟ್ ಇಲ್ಲ. ಈ ಥರ ಹಾಕ್ಸಿದ್ದಾರೆ. ಪ್ಲೇವೇಟ್ ಆದರೆ ಸರಿ ಹೋಗಲ್ಲ ಅಂತ ಕಲ್ಲು. ಓಕೆ, ಬೆಸ್ಟ್. ಇದು ಡ್ರೆಸ್ಸಿಂಗ್ ಟೇಬಲ್. ಓಕೆ ಗೈಸ್, ಕಬೋರ್ಡು, ಡ್ರೆಸ್ಸಿಂಗ್ ಟೇಬಲ್ಲು. ಈ ರೂಮಲ್ಲಿ ಇನ್ನು ಕೆಲಸ ನಡೀತಾನೆ ಇದೆ. ಇನ್ನೂ ಏನಿಲ್ಲ ಅಂದರೂ ಒಂದು 2 ತಿಂಗಳಂತೂ ಬೇಕೇ ಬೇಕು. ವಾವ್, ಇದು ನೋಡು ಎಷ್ಟು ಚೆನ್ನಾಗಿ ತಂದಿಟ್ಟಾರಮ್ಮ.
ಒಣಕಲ್ ಗೈಸ್ ಮೇನ್ ಪೂಜೆಗೆ ಅದೇ ಬೇಕಲ್ವ. ಏನಣ್ಣ ಬನ್ನಿ ಗೈಸ್, ನಮ್ಮ ಫ್ರೆಂಡ್ ಮಾತ್ರ ಸಕ್ಕದ ಮನೆ ತಗೊಂಡಿದ್ದಾಳೆ. ಸಿಂಕ ಕೈ ತಗೊಂಡ್ರೆ ಹುಷಾರು. ಇಲ್ಲಿ ನಡುವೆ ಒಂದು ಗೋಡೆ ಬರ್ಬೇಕು. ಇಲ್ಲಿ ಫುಲ್ಲು ಲಾಂಗ್ ಆಗ್ತದೆ ಬಸ್, ಇಲ್ಲಾಂದ್ರೆ ಪ್ಲೈವುಡ್ ಅಲ್ಲಾದ್ರೂ ಇದನ್ನ ಮಾಡ್ಕೊಡು ಅಂತ ಕೇಳ್ಬೇಕಷ್ಟೆ. ಅಂದ್ರೆ ಕುತ್ಕೊಂಡ್ ಬಟ್ಟೆ ಗಿಟ್ಟೆ ಸೆಳಿಯಕ್ಕೆ, ವಾಷಿಂಗ್ ಮಿಷಿನ್ ಇಡಕ್ಕೆ, ಎಲ್ಲದಕ್ಕೂ ಕರೆಕ್ಟ್ ಆಕತಿ ಅಂತ ಅವ್ರು ಮಾಡಿದ್ದಾರೆ. ಇದು ಹೆಂಗೆ ಇರ್ಲಿ ಬಿಡು, ಬೇಡ ಇದ್ರಲ್ಲಿ ಏನು ಮಾಡೋಂಥದ್ದು. ಇಲ್ಲಿ ಸಿಂಕ್ ಕೂರುತ್ತೆ ಗೈಸ್, ಸಿಂಕ್ ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂದಿದೆ. ತುಂಬಾ ಚೆನ್ನಾಗಿ ಕಟ್ಟಡ ನಡೀತಿದೆ. ಮನೆಯಲ್ಲೂ ಕೂಡ ಈ ಮನೆ ತುಂಬ ನನಗೆ ಇಷ್ಟ ಆಯಿತು. ನೋಡ್ತಿದ್ದೀರಲ್ಲ, ನೋಡೋಣ ಏನೇನಾಗುತ್ತೆ ಅಂತ. ಬಟ್ ಡೋರ್ ತಂದಿದ್ದಾರೆ, ಇನ್ನೂ ಕೂರಿಸಿಲ್ಲ ಗೈಸ್. ಕಿಟಕಿ ಎಲ್ಲ ಡೋರ್ ಕೂರಿಸುವಾಗ ಪೂಜೆ ಗೀಜೆ ಎಲ್ಲ ಮಾಡಬೇಕಿನ್ನು. ಬಾಗಿಲು ಇದು ಈ ಥರ ಡೋರ್ ಹಾಕಿದ್ದಾರೆ. ಇನ್ನು ಇದಕ್ಕೆ ಇನ್ನೊಂದು ಡೋರ್ ಕೂರುತ್ತೆ. ಇತ್ಲೋ ಬಾಗಿಲು ಗೈಸ್, ಇಲ್ಲಿ ಬಟ್ಟೆ ಗಿಟ್ಟೆ ಒಣ ಹಾಕೋಬೋದು. ಈ ಥರ ಸಂಧಿ ಇದೆ. ಎಲ್ಲ ಫುಡ್ ಎಲ್ಲ ಚೆನ್ನಾಗೈತೆ. ಇಲ್ಲ, ಅವ್ರು ಪರಿಚಯ ಇದಾರಲ್ಲ, ಹಂಗಾಗಿ ಗೊತ್ತಿರೋರಿಗೆ ಕೊಡೋದು ಅಂತ ಸ್ವಲ್ಪ ನೀಟಾಗೆ ಮಾಡಿಸಿದ್ದಾರೆ. ಬದಲೇ ನಾವು ಒಳಗಡೆ ಇನ್ನೂ ಮಾಡ್ತಾ ಇದ್ರೆ, ನಾವು ಬಂದಾಗ ಫುಲ್ಲು ಕತ್ಲು ಇತ್ತು. ಅವಾಗ ನಮ್ಮಮ್ಮ ಎಲ್ಲ ಬೈಕತ್ತಿದ್ರು, ಇದು ಯಾಕೆ ತಗೋಬೇಕು ಅಂತ. ಈಗ ಅದೇ ನಮ್ಮಮ್ಮನೇ ಅಂತ ಐತೆ. ದೇವ್ರ ಮನೆಯೂ ಚೆನ್ನಾಗೈತೆ, ಫುಡ್ನಾಗ ಚೆನ್ನಾಗಿ ಮಾಡೋದು. ಲೈಟ್ ಬಂದ ಬರುತ್ತೆ, ನಾಳೆ ಲೈಟ್ ಹಾಕ್ತಾರ. ಲೈಟ್ ಹಾಕೆಲ್ಲ ಆಶೀರ್ವಾದ ಆದ್ಮೇಲೆ ಬಂದು ಕವರ್ ಬಿಲ್ಡ್ ಹಾಕಿ. ನಿನ್ನೆ ಬಂದಿದ್ನಳ ನಾನು, ನಿನ್ನೆ ರಜೆ ಇತ್ತಂತೆ, ಯಾರು ಇದ್ದಿಲ್ಲ, ಸುಮ್ಮನೆ ಬಂದು ಹೊರ ಕೂರಿಸ್ತಾರಮ್ಮ. ಇಲ್ಲಿ ಐತಲ್ಲ, ಇಲ್ಲಿಗೆ ಹಾಕ್ತಾರೆ. ಇರ್ತಾ ಸಾಮಾನು ಸರಿ ಇಟ್ಕ. ಈಗಿನ ಟ್ರೆಂಡಿಗೆ ಹೆಂಗೆ ಬೇಕಂಗೆ ಹಂಗೆ ಮಾಡೋದಪ್ಪ. ನಮ್ದು ಐತಲ್ಲ ಅಷ್ಟೈತೆ, ಹೊರಗೆ ಸ್ವಲ್ಪ ಅಷ್ಟು ಬರ್ತೈತಿ. ಏನು ಕಾಣಲ್ಲ ಅವತ್ತು. ಅಷ್ಟು ಬರ್ತೈತಿ. ಇದು ಹತ್ತಡಿ ಐತಿ. ಹಾಲು ಐತೆ. ನಮ್ಮದು ಇದೊಂದು ಬೆಡ್ರೂಮ್. ರೆಸಾರ್ಟಿಗೆ ಹೋಗಿದ್ದೆ, ಅಲ್ಲಿ ಒಂದು ವಾಶ್ರೂಮ್ ನೋಡಿದೆ. ರೆಸಾರ್ಟಲ್ಲಿ ಒಂದು ವಾಶ್ರೂಮ್ ಸಖತ್ತಾಗಿತ್ತು ಗೈಸ್. ವಾಶ್ರೂಮ್ ಇದ್ದರೆ ಹಂಗಿರಬೇಕು ಅನ್ನೋದು ನನ್ನ ಮೈಂಡಿಗೆ ಬಂತು. ಸೊ ಇದು ನನ್ನ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಈ ಬೆಡ್ರೂಮ್ ಎಲ್ಲ ಫಿನಿಶಿಂಗ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನಿಮಗೆ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಕಡೆ ಬೆಡ್ರೂಮ್ ಇದೆಯಲ್ಲ, ಅಪೋಸಿಟ್ ಬೆಡ್ರೂಮ್, ಅದು ನನ್ನ ಮಕ್ಕಳದಾಗಿರುತ್ತೆ. ನನ್ನ ಇಬ್ಬರು ಮಕ್ಕಳಿದ್ದಾರೆ, ಸಚ್ಚಿ ಪ್ರಜ್ವಲ್, ಅವರಿಬ್ಬರಿಗೂ ಆ ಬೆಡ್ರೂಮ್ನ ನಾನು ಕೊಡ್ತೀನಿ. ಮೇಲ್ಗಡೆ ಒಂದೆರಡು ಬೆಡ್ರೂಮ್ ಮಾಡಿಸ್ತೀನಿ. ಸೊ ಯಾಕೆಂದರೆ ನಮ್ಮ ಮನೆಗೆ ಬರೋರು ಹೋಗೋರು ತುಂಬ ಜನ ಇರೋದ್ರಿಂದ, ಸೊ ಮನೆ ಮೇಲೆ ಕೂಡ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಗೈಸ್. ಹೆಂಗಿದೆ ಸಚ್ಚಿ, ಹೆಂಗಿದೆ ಮನೆ? ಈ ಮನೆ ಮಾತ್ರ ಸಕ್ಕತ್ತಾಗಿದೆ. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ನೀಟಾಗಿ ಬರುತ್ತೆ ಅಂತ. ಯಾಕೆಂದರೆ ಮನಸ್ಸಿಗೆ ಬೇಜಾರಿತ್ತು, ತೊಗೊಳ್ಳೋದೇ ನಿಜ ಅಂತೆ, ಇಷ್ಟು ಚಿಕ್ಕ ತೊಗೊತಿದ್ದೀವಲ್ಲ ಅಂತ.
ಓಕೆ, ನೆಕ್ಸ್ಟ್ ಮದುವೆ ನನ್ನ ಮಕ್ಕಳದು ಇದೇ ಮನೆಯಲ್ಲೇ ಮಾಡ್ತೀನಿ. ಮೇಲ್ಗಡೆ ಒಂದು ಮನೆ ಕಟ್ಟಿಸ್ತಾರಂತೆ ಗಾಯ್ಸ್. ಓಕೆ ಬನ್ನಿ. ವಾಶ್ರೂಮ್ಗೂ ಕೂಡ ಇನ್ನೂ ತುಂಬಾ ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು ಮಾಡಿಸ್ಬೇಕು ಅಂತ ಪ್ಲ್ಯಾನಿಂಗ್ ಇದೆ. ನೋಡೋಣ. ಇಲ್ಲೊಂದು ಕಬೋರ್ಡ್ ಕೂರಿಸ್ಬೇಕು. ಸೊ ಇಲ್ಲಿ ನನಗೆ ಹೆಂಗೆ ಬೇಕೋ ಒಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗೈಸ್ ಇದು ನನ್ನ ಬೆಡ್ರೂಮ್. ಓಕೆ, ಇನ್ನೂ ಲೈಟ್ ಇಲ್ಲ. ಸೊ ಇಲ್ಲಿ ಈ ಥರ ಇದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಇನ್ನು ನನ್ನ ರೂಮಿಗೆ ಏನು ತುಂಬಾ ಡೆಕೋರೇಷನ್ಸ್ ಮಾಡಿಸೋದಿದೆ. ನನ್ನ ವಾಶ್ರೂಮ್ಗೂ ಕೂಡ ಅದೇನೋ ಗೊತ್ತಿಲ್ಲ ಕಣ ನಿನಗೆ. ಬೇಕಾದ್ರೆ ಆ ಕಡೆ ಇಟ್ಕೊಂಡು ಕೋಲ್ ಸ್ಟಾರ್ಟ್ ಮಾಡಿ ನೋಡಿ, ಪೈಪ್ ಆ ಕಡೆ ಹೆಂಗೆ ಬರ್ತೈತೆ. ಭಾಳ ನೀರು ಬಿದ್ದತ್ತೆ ಅಂದ್ರೆ ನಾವು ಒಟ್ಟು ಬಗ್ಗ ಬಗ್ಗ ನೋಡಿ ಸ್ಟಾರ್ಟ್ ಮಾಡಿ ನೋಡ್ರಿ. ಮತ್ತೆ ಇಲ್ಲೆಲ್ಲ ತ್ಯಾವಕತ್ ಬಿಡ್ರಿ. ಆ ಕಡೆ ಬಿಟ್ಟು ಪೈಪ್. ಇಲ್ಲ, ನೀರು ಮಾತ್ರ ಚೆನ್ನಾಗಿ ಬಿದ್ದತ್ತಮ್ಮ ಅಂತ ಅಂದಿತ್ತು ಅಣ್ಣ. ಬೆಂಕಿ ಬೆಂಕಿ ಈ ಕಲರ್ ನನಗೆ ಇಷ್ಟ. ಇದು ಹಸಿರು ನೀಲಿ 3-4 ನಮೂನೆ ಹೊಡಿತಾರಲ್ಲ. ಯಾರು ವಾಟರ್ ಬೇಕಂತ ಬೇಕಾದ್ರೆ ಓಡಿಸ್ಕೋಬೋದು. ಬಣ್ಣಕ್ಕೆ ಏನಮ್ಮ ಬಿಲ್ಡಿಂಗ್ ಮೇನ್ ಇರ್ಬೇಕು ನೀವು. ಸರ ಇಟ್ಕೊಳ್ಬೋದು. ಖಾರ ಪುಡಿ ನಮಗೆಲ್ಲ ಬಿಟ್ಟು ಖಾರ ಪುಡಿಗೆ ಒಂದು ಗುಚ್ಚ ಅದನ್ನ ಅಲ್ಲ ಇದ್ರಾಗ ಎಲ್ಲ ಇಟ್ಕೋಬೋದು. ಮನೆಯೆಲ್ಲ ನೋಡಾಯಿತು. ಇವಾಗ ರಿಟರ್ನ್ ಊರ ಕಡೆ ತಿರುಗ್ತಾ ಇದ್ದೀವಿ. ಊರಿಗೆ ಹೋಗೋಣ ಬನ್ನಿ ಗಾಯ್ಸ್. ಹೇಗೆ ಕಾಣ್ತಿದ್ದೀನಿ ಗಾಯ್ಸ್, ಹೇಗೆ ಕಾಣ್ತಿದ್ದೀನಿ ಕಮೆಂಟ್ ಮಾಡಿ. ಓಕೆ ಗಾಯ್ಸ್, ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟೆ. ನಂದೇ ಮನೆ ಅನ್ನೋ ರೀತಿ ಅಲ್ವಾ ಗಾಯ್ಸ್? ಹೆಂಗಿತ್ತು ನನ್ನ ಮಾತು? ನಮ್ಮಮ್ಮನಿಗೆ ಅಲ್ಲೇ ಹೇಳ್ಬಿಟ್ಟಿದ್ದೆ ಇದು ನಮ್ಮದೇ ಮನೆ ಅಂತ ಹೇಳ್ಬೇಕಂತ. ಹಾಗಾಗಿ ನಮ್ಮಮ್ಮನೂ ಕೂಡ ನನ್ನ ಪರವಾಗಿ ಮಾತಾಡಿದ್ರು. ನನ್ನ ಲಾಗಿಗೆ ಒಂದು ಕಂಟೆಂಟ್ ಸಿಕ್ತು ಅನಿಸುತ್ತೆ. ಇದು ಮೋಸದ ಕಂಟೆಂಟು ಅದು ಇದು ಅಂತ ಪ್ಲೀಸ್ ಕಮೆಂಟ್ ಹಾಕ್ಬಿಡಿ ಗಾಯ್ಸ್. ಇದು ಯಾಕಂದರೆ ಇದೆಲ್ಲ ನಮ್ಮ ಕೈಯಲ್ಲಿ ತೊಗೊಳಕ್ಕಾಗಲ್ಲ. ಅಷ್ಟರ ಮಾತಾಡಿ ನಾವು ಖುಷಿ ಪಡೋಣ ಗಾಯ್ಸ್, ಖುಷಿ ಪಡೋಣ ಅಲ್ವಾ? ಬನ್ನಿ, ಊರ ಹತ್ರ ಬರ್ತಾಯಿದ್ವಿ. ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ದೂರ ಇದೆ ನಮ್ಮೂರು. ಊರಿಗೆ ಹೋದ್ಮೇಲೆ ಸಿಗ್ತೀನಿ ಗಾಯ್ಸ್. ನಾನಿವಾಗ ಮನೆಗೆ ಬಂದಾಯಿತು. ನಮ್ಮದೇ ಮನೆ ಅನ್ನೋ ರೀತಿ ನಾವು ಬಿಲ್ಡಪ್ಪು ಕೊಟ್ಟಾಯಿತು. ಓಕೆನಾ? ನಮ್ಮ ಫ್ರೆಂಡ್ ಮನೆ ಸಖತ್ತಾಗಿ ಕಟ್ಸೋಳೆ. ಬಟ್ ನನ್ನ ಫ್ರೆಂಡ್ ಇಲ್ಲದ ಕಾರಣ ಇದು ನಮ್ಮ ಮನೆ, ಇದು ನಮ್ಮ ಜಾಗ ಅಂತ ಎಲ್ಲರೂ ಹೇಳ್ತಾರಲ್ಲ, ಬಿಲ್ಡಪ್ ಕೊಟ್ಕೊತಾರಲ್ಲ, ಹಾಗೆ ನಾವು ಕೂಡ ಕೊಟ್ಕೊಂಡ್ವಿ ಅಷ್ಟೇ. ಅಷ್ಟು ದೊಡ್ಡ ಮನೇನ ನಮಗೆ ತೊಗೊಳ್ಳೋ ಅಷ್ಟು ಯೋಗ್ಯತೆ ನಮಗಿಲ್ಲ ಗೈಸ್. ಯಾಕೆಂದರೆ ದುಡಿಬೇಕು, ದುಡ್ದು ನಮ್ಮ ಅಪ್ಪ ಅಮ್ಮನ ಸಾಕ್ತಿದ್ದೀವಿ ನಾವು. ನಮಗೆ ಎಲ್ಲಿ ಬರಬೇಕಂತ ಮನೆ? ಏನೋ ಅವಳು ಪ್ರೀತಿಯಿಂದ ನಮ್ಮ ಮನೆ ನೋಡ್ಕೊಂಬನ್ನಿ ಅಂತ ಅಂದಿದ್ದಕ್ಕೆ ಮಾತ್ರ ನಾವು ಆ ಮನೆ ನೋಡ್ಕೊಂಡ್ವಿ. ಅಲ್ಲಿ ಒಬ್ಬರು ಪೇಂಟಿಂಗು ಕೆಲಸಗಾರಿದ್ರು. ಸೊ ಹಂಗಾಗಿ ಅದು ನಮ್ಮ ಮನೆ ಅನ್ನೋ ರೀತಿಯೇ ನಾವು ಅವ್ರ ಜೊತೆ ಮಾತಾಡಿದ್ವಿ. ಎಲ್ಲಿ ನೋಡಿದ್ರು ಇವಾಗ ಬಿಲ್ಡಪ್ಪು ಅದು ಇದು ಅಲ್ವಾ? ಹಾಗಾಗಿ ನಾವು ಸ್ವಲ್ಪ ಬಿಲ್ಡಪ್ ಕೊಟ್ವಿ ಅಷ್ಟೇ, ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾ, ನನ್ನ ಫ್ರೆಂಡಿಗೆ ಮಾತ್ರ ನಾನು ಏನೇ ಮಾತಾಡಿದ್ರು ಅವಳು ಯಾವುದೇ ಕಾರಣಕ್ಕೂ ತಪ್ಪನ್ನು ತಿಳ್ಕೊಳ್ಳೋದು. ಮನೆ ಮಾತ್ರ ಸಖತ್ತಾಗಿದೆ. ಮನೆ ನೋಡ್ಕೊಂಬಂದ್ವಿ ಗಾಯ್ಸ್. ಅಲ್ಲಿ ನನ್ನ ಮಗ ಇದು ನಮ್ಮ ಮನೆ, ಮೇಲ್ಗಡೆ ಒಂದು ಮನೆ ಕಟ್ತೀನಿ ಅಂತಲೂ ಹೇಳ್ದ. ಖುಷಿ ಆಯಿತು. ಆಲ್ಮೋಸ್ಟ್ ಮನೆ ಅಲ್ಲಿ ಅವಳದು ರೆಡಿ ಆಗ್ತಾ ಬಂತು. ಇನ್ನೊಂದು 2 ತಿಂಗಳು, 2 ತಿಂಗಳು ಅಂತೀನಿ, ಇನ್ನೊಂದು 15-20 ದಿವಸದಲ್ಲಿ ಕೆಲಸ ಮುಗಿಸಿ ನಮ್ಮ ಅವಳ ಕೈಗೆ ಕೀ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆಮೇಲೆ ಗೃಹ ಪ್ರವೇಶ ಅವಳು ಹೇಗೆ ಮಾಡ್ತಾಳೆ ಅನ್ನೋದನ್ನು ಕೂಡ ನಿಮಗೆ ಪಿಕ್ಚರ್ನ ಹಾಕ್ತೀನಿ. ನಮಗೂ ಆಸೆ ಇದೆ, ಒಂದು ಮನೆ ಕಟ್ಟಬೇಕು, ಒಂದು ಜಾಗ ತೊಗೋಬೇಕು, ಒಂದು ಕಾರ್ ತೊಗೋಬೇಕು. ನನ್ನ ಆಸೆ ಎಲ್ಲ ದೊಡ್ಡದು. ಕಾರ್ ಅಂದರೆ ಎಂಥದ್ದು? ಬ್ರೆಂಚ್ ಕಾರೇ ತೊಗೋಬೇಕನ್ನೋ ಬೆಂಜ್ ಕಾರ್ ತೊಗೋಬೇಕು ಅನ್ನೋ, ಅದೇ ಅಂಥದ್ದೇ ತೊಗೋಬೇಕು ಅನ್ನೋ ಆಸೆ. ನನ್ನ ಆಸೆ ಎಲ್ಲ ಅಲ್ಲೋ ನನ್ನ ದೊಡ್ಡ ಮಗ ಸಣ್ಣ ಮಗ ಹಂಗೆ ಅಂದಿದ್ದು, ಮನೆ ಕಟ್ತೀವಿ ಅಂತ. ಅದ್ಯಾವುದು ನಮ್ಮ ಕೈಯಲ್ಲಿ ಆಗಲ್ಲ ಗೈಸ್. ಮಕ್ಕಳೆಲ್ಲ ಸುಮ್ಮನೆ ಆಸೆ ಪಡ್ತವ್ರೆ ಅಷ್ಟೇ. ನಮ್ಮ ಕೈಯಲ್ಲೆಲ್ಲ ಆಗಬೇಕು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು. ನಾನೇ ದುಡಿದು ನನ್ನ ಮಕ್ಕಳನ್ನ ತಂದೆ ತಾಯಿನ ಸಾಕ್ತಿದ್ದೀನಿ.
ಸೊ ಒಂದು ಕ್ಷಣ ಒಂದು ಸ್ವಲ್ಪ ಹೊತ್ತು ನಮ್ಮದು ಅನ್ನೋ ಒಂದು ಖುಷಿನ ನನ್ನ ಫ್ರೆಂಡು ನನಗೆ ಕೊಟ್ಟಳು ಅಂತ ಭಾವಿಸ್ಕೊತೀನಿ. ಅವಳು ಹೇಳ್ತಿದ್ದಾಳೆ ಗೃಹಪ್ರವೇಶನ ಕೂಡ ನೀನೇ ಮಾಡಬೇಕು, ನೀನೇ ನಿಂತಿದ್ದು ಓಡಾಡಿ ಮಾಡಬೇಕು ಅಂತ. ಖಂಡಿತ ನನ್ನ ಮನೆ ಅಂದ್ಕೊಂಡೆ ನಾನು ಕೂಡ ಗೃಹಪ್ರವೇಶನ ಗ್ರ್ಯಾಂಡಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾರು ತಪ್ಪಾಗಿ ತಿಳ್ಕೊಬೇಡಿ ಅಂತ ಹೇಳ್ತಾ ಬಿಲ್ಡಪ್ ಕೊಟ್ಟಿದ್ದೀವಿ ಅಂದರೆ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟಿದ್ದೀವಿ ನಾವು. ನನ್ನ ಮಗನ ಮದುವೆನ ಅದೇ ಮನೆಗೆ ಮಾಡಬೇಕು ಅಂತ ಮನೆ ಮಾಡೋಕ್ಕೆ ಅದು ಕನಸಾಗಿತ್ತೆ ಗೈಸ್. ಓಕೆ, ಇವತ್ತು ನನ್ನ ಫ್ರೆಂಡ್ ಮನೇನ ಅಮ್ಮ ಅಲ್ಲಿ ರೇಷನ್ ತರಕ್ಕೆ ಬಂದಿದ್ರು, ಹಾಗಾಗಿ ಅಮ್ಮನ್ನ ಕರ್ಕೊಂಡು ಹೋಗಿ ಮನೇನ ತೋರಿಸ್ಕೊಂಡು ಬಂದ್ವಿ. ಅವಳಿಗೆ ಇನ್ನೊಂದು 15 ದಿವಸದಲ್ಲಿ ಮನೆ ಬೀಗ ಕೊಡ್ತವ್ರೆ ಅಂತ ಹೇಳಿದ್ದಾರೆ. ನೋಡೋಣ ಗೃಹಪ್ರವೇಶನ ಹೇಗೆ ಮಾಡ್ತಾಳೆ, ಅವಳು ಅಂದ್ಕೊಂಡಂಗೆ ಮಾಡ್ತಾಳ ಇಲ್ಲ ಅಂತ. ಬಟ್ ನನ್ನದೇ ಮನೆ ಆಗಿದ್ದರೆ ನಿಮ್ಗೆ ಹೇಳಿದ್ನಲ್ಲ, ಒಂದು ರೆಸಾರ್ಟಿಗೆ ಹೋಗಿದ್ವಿ, ಒಂದು ವಾಶ್ರೂಮಲ್ಲಿ ಹಿಂಗಿತ್ತು ಹಂಗಿತ್ತು ಅಂತ ಬಿಲ್ಡಪ್ ಕೊಟ್ಟಲ್ಲ. ಬಿಲ್ಡಪ್ ಅಲ್ಲ, ಅದು ನಿಜವಾಗ್ಲೂ ನನ್ನ ಆಸೆ. ಆ ಥರ ಮನೆ ಕಟ್ಟಿದರೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ. ನೋಡೋಣ ಏನೇನಾಗುತ್ತೆ ಅಂತ. ಸೆಕೆಗುಳ್ಳಾಗುತ್ತೆ, ಮೈ ತುಂಬ ಸೆಕೆಗುಳ್ಳುಗಳಾಗ ಕ್ಲೀನಾಗಿ ಮೈ ತೊಗೊಂಡು ಪೌಡ್ರಕ್ಕ. ಓಕೆ ಗೈಸ್, ಇವತ್ತು ಬರೀ ಬಿಲ್ಡಪ್ ಲಾಗ್ ಆಗಿದೆ. ಪ್ಲೀಸ್ ಯಾರು ತಪ್ಪಾಗಿ ತಿಳ್ಕೊಬೇಡಿ. ಈ ಲಾಗ್ ಎಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ನಾನು ಲಾಗ್ನ ಮುಗಿಸ್ತೀನಿ. ಈ ಲಾಗ್ ಮುಗಿಸೋಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ದೀಪು ಅಂತಿದ್ದಾಳೆ. ನನ್ನ ದೀಪು ಮನೆಯೇ ಅದನ್ನು ನೋಡ್ಕೊಂಬಂದಿತ್ತು. ಆ ದೀಪುಗೆ ಫಸ್ಟು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಮತ್ತೆ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ನಾನು ಸಿಗ್ತೀನಿ ಗೈಸ್. ಓಕೆ ಬಾಯ್. ನನ್ನ ಮಗ ನೋಡಿ ಓಕೆ, ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ ಗೈಸ್. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಸಿಗ್ತೀನಿ. ಯಾರು ತಪ್ಪಾಗಿ ತಿಳ್ಕೊಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ.